ಸೊಂಡೂರು ಪರಿಸರವನ್ನು ರಕ್ಷಿಸಲು ಹಸಿರೇ ಉಸಿರು ಜಾಗೃತಿ ಕಾರ್ಯಕ್ರಮ. ನಮ್ಮ ಸೊಂಡೂರು ಪರಿಸರವನ್ನು ಕಾಶ್ಮೀರ ಎಂದು ಹೋಲಿಸಲಾಗಿದೆ. ಇಲ್ಲಿನ ಸುಂದರ ಪ್ರಕೃತಿ, ಹಸಿರು, ಕಾಡುಗಳು ಮತ್ತು ಜಲ ಸಂಪತ್ತು ಈ ಪ್ರದೇಶಕ್ಕೆ ವಿಶೇಷ ಮಹತ್ವವನ್ನು ನೀಡಿದೆ. ಇದಲ್ಲದೆ ಸ್ಥಳೀಯ ಜನಪದರು ಕಾಡನ್ನು ದೇವರಂತೆ ಪೂಜಿಸುತ್ತಾರೆ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿ ನಾಶವಾಗುತ್ತಿದ್ದು ಇದನ್ನು ಸಂರಕ್ಷಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿ ಶ್ರೀಮತಿ ಇ ಅನ್ನಪೂರ್ಣ ತುಕಾರಾಮ್ ಅವರು ಹಸಿರೇ ಉಸಿರು ಜಾಗೃತಿ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸೊಂಡೂರಿನ ಪ್ರಾಕೃತಿಕ ನೆಲೆಗಳು, ಐತಿಹಾಸಿಕ ತಾಣಗಳು ಮತ್ತು ಪರಿಸರ ಸಮತೋಲನವನ್ನು ರಕ್ಷಿಸುವ ದಿಶೆಯಲ್ಲಿ ಸಮುದಾಯವನ್ನು ಒಗ್ಗೂಡಿಸಲಾಗುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಕಟ್ಟಡಗಳು ಮತ್ತು ರಸ್ತೆಗಳು ಮಾತ್ರವಲ್ಲ, ನಮ್ಮ ಪರಿಸರ, ಕಾಡು, ಬೆಟ್ಟ, ಕೆರೆ, ಗೋಕಟ್ಟೆ ಮತ್ತು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ಅಭಿವೃದ್ಧಿಯ ಭಾಗವಾಗಿದೆ ಎಂದು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸ್ವಚ್ಛ ಸೊಂಡೂರು ಮತ್ತು ಹಸಿರು ಸೊಂಡೂರು ಅಂತಕ್ಕಂಥ ಒಂದು ವಿನೂತನವಾದ ಒಂದು ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದೇವೆ. ಅಂದರೆ ನಮ್ಮ ಸೊಂಡೂರು ವಿಶೇಷವಾದ ಒಂದು ಹಸಿರಿನಿಂದ ಕೂಡಿರ್ತಕ್ಕಂತಹ ಕಾಡು, ಬೆಟ್ಟಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ವಿಶೇಷವಾದ, ಬಳ್ಳಾರಿ ಜಿಲ್ಲೆಯಲ್ಲೇ ವಿಶೇಷವಾದಂಥ ಭೂಪ್ರದೇಶ. ಇಲ್ಲಿ ಸಾಕಷ್ಟು ಪಾರಂಪರಿಕ ತಾಣಗಳಿವೆ. ಅವನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಮುಂದಿನ ಒಂದು ತಲೆಮಾರಿಗೆ ಇದನ್ನ ರಕ್ಷಣೆ ಮಾಡಿ ಇಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ಮತ್ತು ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಒಂದು ಸಿಬ್ಬಂದಿಯ ಸಹಯೋಗದಿಂದ ಮತ್ತು ನಮ್ಮ ಸೊಂಡೂರು ತಾಲೂಕಿನ ಎಲ್ಲ ಹಿರಿಯ ನಾಗರಿಕರು ಮತ್ತು ಪ್ರಜ್ಞಾವಂತರು ಎಲ್ಲರೂ ಮತ್ತು ಪಕ್ಷಾತೀತವಾಗಿ, ಒಂದೇ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಒಂದೇ ಅಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಈ ಒಂದು ಸೊಂಡೂರಿನ ಒಂದು ರಕ್ಷಣೆಗೆ, ಸೊಂಡೂರಿನ ಸ್ವಚ್ಛತೆಗೆ ಬದ್ಧರಾಗಿರ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದಕ್ಕೆ ಸಾಕಷ್ಟು ಜನ ಕೂಡ ಇವತ್ತು ತಾವು ಗಮನಿಸ್ತಿರ್ಬೋದು, ಸಾಕಷ್ಟು ಎಲ್ಲರೂ ತುಂಬ ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಈ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಇದು ನಿರಂತರವಾಗಿ ನಮ್ಮ ಸೊಂಡೂರು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದಕ್ಕೆ ಎಲ್ಲರೂ ಸಹಕಾರ ಸಹಾಯವನ್ನು ನೀಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗೂ ಕೂಡ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇದನ್ನು ಹಂಪಿಯ ನಂತರ ಹೆಚ್ಚು ಜನ ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರನ್ನ ಸೆಳೆಯೋ ನಿಟ್ಟಿನಲ್ಲಿ ನಾವು ಕೂಡ ಅರಣ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗೆಯೇ ಜಿಪ್ ಲೈನ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಇನಾಗ್ರೇಷನ್ ಇದೆ ಅದು. ಹಾಗೆ ಇಲ್ಲಿ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರತಕ್ಕಂಥ ಈ ಸೊಂಡೂರಿನ ಪ್ರಾಂತ್ಯದಲ್ಲಿ ವಿಶೇಷವಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಜನರಿಗೆ, ಎಲ್ಲರನ್ನೂ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದಕ್ಕೆ ವಿಶೇಷವಾದಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ಅದಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಂಥ ಈ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ನೂತನ ಶಾಸಕರಾದ ಮಾನ್ಯ ಇ ತುಕಾರಾಮ್ ಮೇಡಮ್ ಅವರ ಆಸೆ ಅಂತೆ ಇದೊಂದು ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಬೇಕಂತೇಳಿ ಅವ್ರು ಮುಂಚೆಯಿಂದನೂ ಕೂಡ ಅವರು ಶಾಸಕರಾಗಿನ ಮುಂಚೆಯೂ ನಮ್ಮ ಜೊತೆ ಮಾಡ್ತಾಯಿದ್ರು. ಇವಾಗ ಅವರು ಪರಿಸರ ಪ್ರವಾಸೋದ್ಯಮ ಆಮೇಲೆ ಕ್ಲೀನ್ ಸೊಂಡೂರು, ಸ್ವಚ್ಛತೆ ಸೊಂಡೂರು ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ನಮ್ಮಿಂದ ಏನೇನಾಗುತ್ತೆ, ಆಮೇಲೆ ಇವಾಗ ಬೇರೆ ಬೇರೆ ಸೊಂಡೂರು ಸೆಪ್ಟೆಂಬರ್ನ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ದೀವಿ. ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಟ್ರೀ ಪಾರ್ಕ್ ಕೂಡ ನಾವು ಎಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅವರ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಅವ್ರು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅದನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ. ತಾಯಂದಿರ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ ಅವರು. ಸೊ ಎಲ್ಲ ಸೊಂಡೂರು ತಾಲೂಕಿನ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊಂಡೂರಿನ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಅಜೆಂಡಾ ಆಗಿದೆ. ಸೊ ಈ ಸೊಂಡೂರಿನಲ್ಲಿ ಎಲ್ಲ ಪ್ಲಾಸ್ಟಿಕ್ಕಿಂದ ತುಂಬ ಹಾಳಾಗ್ತಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಮುಕ್ತ ವಲಯ ಮಾಡೋದಕ್ಕೋಸ್ಕರ ಅವರು ಇದನ್ನ ಅಜೆಂಡಾವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರದು, ಶಾಸಕರ ಜೊತೆ ಕೈಗೂಡಿ ನಮ್ಮೆಲ್ಲರದು ಹೊಣೆ ಐತೆ. ಅದನ್ನ ಸಂರಕ್ಷಣೆ ಮಾಡಿ ಪ್ಲಾಸ್ಟಿಕ್ ಮುಕ್ತ ವಲಯನ ಮಾಡಿ, ಸೊ ಮತ್ತು ಪ್ಲಾಸ್ಟಿಕ್ ಮುಕ್ತ ಸೊಂಡೂರು, ಮತ್ತು ನೆಕ್ಸ್ಟು ಬರ್ತಕ್ಕಂಥ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ಇರೋ ಕಾರಣದಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಸಸಿ ನೆಡುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದಕ್ಕೆ ಗಾಂಧೀಜಿಯವರು ಕನಸು ಹೇಗೆ ಅವ್ರು ಯಾವಾಗ ಬಂದಾಗ ಸೊಂಡೂರು ಸೆಪ್ಟೆಂಬರ್ ಅನ್ನೋ ಒಂದು ಇದನ್ನು ಕಾನ್ಸೆಪ್ಟ್ನ ಇಟ್ಕೊಂಡು ಹೇಳೋಗಿದ್ರು,
ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಅದನ್ನ ಮತ್ತೆ ಪರಿಸರವನ್ನು ಹಂಗೆ ಸಂರಕ್ಷಣೆ ಮಾಡಿ ಮುಂದಿನ ಜನ್ರೇಷನ್ಗೆ ನಾವು ಪಾಸ್ ಮಾಡಬೇಕನ್ನೋ ಒಂದು ಅಜೆಂಡಾದಲ್ಲಿ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇದು ನಿಜವಾಗಲೂ ಶಾಸಕರ ಒಂದು ವಿವೇಚನೆ, ಭಾಳ ದೊಡ್ಡ ಮಟ್ಟದ ವಿವೇಚನೆ ಆಗಿದೆ. ಯಾಕೆಂದರೆ ಪರಿಸರವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಮುಂದಿನ ಪೀಳಿಗೆ ಮೇಲಿದೆ. ಸೊಂಡೂರು ಸಂಪತ್ಭರಿತವಾದಂಥ ಪ್ರದೇಶ, ಅದರಲ್ಲಿ ಅರಣ್ಯ ಸಂಪತ್ತು, ವನ್ಯ ಪ್ರಾಣಿಗಳ ಸಂಪತ್ತು, ಔಷಧೀಯ ಸಂಪತ್ತು, ಸಸಿ ಗಿಡಮೂಲಿಕೆಗಳು ಇವೆ. ಇದನ್ನು ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಯಾಗಿದೆ. ಆ ಕರ್ತವ್ಯದ ಪ್ರಜ್ಞೆಯನ್ನು ಮೂಡಿಸುವಂಥ ಜನರಲ್ಲಿ ನಮ್ಮದೇ ಹಕ್ಕು, ನಮ್ಮ ಅರಣ್ಯ ಅನ್ನೋ ಒಂದು ಅಡಿಯಲ್ಲಿ ಸ್ವಚ್ಛತೆಯ ಕಡೆಗೆ ಅತಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೊಂಡೂರಿನಲ್ಲಿ ಅರಣ್ಯ ಸಂಪತ್ತು, ಖನಿಜ ಸಂಪತ್ತುಗಳ ಜೊತೆಗೆ ಪ್ರಕೃತಿಯ ಸಂಪತ್ತು ಭಾಳ ವಿಶೇಷವಾಗಿದೆ. ಪ್ರವಾಸಿ ತಾಣಗಳಿವೆ. ಆ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಮಾಡೋದರಿಂದ ಸೊಂಡೂರಿನ ಘನತೆಯು ಸಹ, ಆ ಬೆಳಕಿಗೆ ಬಂದಾಗ ಸೊಂಡೂರಿನ ಘನತೆ ಸಹ ಹೆಚ್ಚಾಗುತ್ತೆ. ಆ ಒಂದು ದಿಶೆಯಲ್ಲಿ ನಮ್ಮ ಶಾಸಕರು ಇವತ್ತು ಒಂದು ಹೆಜ್ಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಹೆಜ್ಜೆ ನಿರಂತರವಾಗಿ ಇರಲಿ. ಸೊಂಡೂರಿನಲ್ಲಿ ಅನೇಕ ಯಾಣ ಅಂತ ಪ್ರದೇಶವಾದಂಥ ಉಬ್ಬುಲ್ಗಂಡಿ, ಕುಮಾರಸ್ವಾಮಿ, ಹರಿಶಂಕರ, ಭೀಮತೀರ್ಥ, ಭೈರವ ತೀರ್ಥ, ರಾಮಗಢ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಇವು ಎಲ್ಲವನ್ನು ಈ ಅಭಿನಯದ ಮೂಲಕ ಈ ಎಲ್ಲ ಪ್ರದೇಶಗಳನ್ನು ಸ್ವಚ್ಛತೆಗೊಳಿಸುವುದರ ಜೊತೆಗೆ ಅದರ ಜೊತೆಯಲ್ಲಿ ಪ್ರವಾಸಿ ತಾಣಗಳಾಗಿ ಪರಿವರ್ತನೆ, ನಾರ್ಯಾಳ ಇವು ಎಲ್ಲವನ್ನು ಪ್ರವಾಸಿ ತಾಣಗಳಾಗಿ ಪರಿವರ್ತನೆ ಮಾಡಿದಾಗ ಈ ಸೊಂಡೂರಿಗೆ ಕಡೆ ಹೆಚ್ಚಿನ ಗಮನ ಬರುತ್ತೆ. ಇವತ್ತು ಒಂದು ವಿನೂತನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಸ್ವಚ್ಛ ಸೊಂಡೂರು ಮತ್ತು ಹಸಿರು ಸೊಂಡೂರು ಅಭಿಯಾನದಡಿಯಲ್ಲಿ ಇವತ್ತು ಸಂಡೂರಿನ ಶಾಸಕಿಯಾದಂತಹ ಅನ್ನಪೂರ್ಣ ತುಕಾರಾಮ್ ಅವರ ಒಂದು ಜೊತೆಯಾಗಿ ಎಲ್ಲ ಒಂದು ಫಾರೆಸ್ಟ್ ಅಧಿಕಾರಿಗಳು ಮತ್ತು ಎಲ್ಲ ಯುವಜನತೆ ಮತ್ತು ನಾಗರಿಕರು, ಸಂಡೂರಿನ ನಾಗರಿಕರು ಎಲ್ಲರೂ ಸೇರಿಬಿಟ್ಟು ಇವತ್ತು ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇವತ್ತೊಂದು ಅಭಿಯಾನವನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಚಾಲನೆ ತುಂಬ ಒಂದು ಸಂಡೂರಿನ ಪ್ರಾಕೃತಿಕವನ್ನು ಉಳಿಸೋ ಒಂದು ಅಭಿಯಾನ ಆಗಿದೆ. ಆ ಮುಂದಿನ ಒಂದು ನಾವು ಜನ್ರೇಷನ್ನಿಗೆ ನಮ್ಮ ಒಂದು ಸಂಡೂರಿನ ಒಂದು ನೈಸರ್ಗಿಕನ ನಾವು ಉಳಿಸಲೇಬೇಕಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಅಭಿಯಾನವನ್ನು ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಂಡೂರಿನ ಜನತೆ ಕೂಡ ಈ ಒಂದು ಅಭಿಯಾನಕ್ಕೆ ತುಂಬ ಒಂದು ಸಹಕಾರ ಮಾಡಿದ್ದಾರೆ. ಇವತ್ತೆಲ್ಲರೂ ತುಂಬ ಒಂದು ಖುಷಿಯಿಂದ ಬೆಳಿಗ್ಗೆ ಒಂದು 6 ಗಂಟೆಯಿಂದ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಗಾಂಧಿ ಪ್ರತಿಮೆ ಅಂದರೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಮತ್ತೆ ಒಂದು ಹಸಿರನ್ನು ಉಳಿಸೋ ಒಂದು ಕಾರ್ಯಕ್ರಮಕ್ಕೆ ಗಿಡವನ್ನು ನೆಟ್ಟು ಮತ್ತು ಅದಕ್ಕೆ ನಾವು ಇವತ್ತು ಸಂಡೂರನ್ನು ಹಸಿರು ಸಂಡೂರನ್ನಾಗಿ ಮಾಡೋ ಸಲುವಾಗಿ ನಾವು ಇವತ್ತು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಂಡೂರಿನ ಶಾಸಕಿಯವರು ತುಂಬ ಒಂದು ಉತ್ಸಾಹದಿಂದ ಮತ್ತು ಮುತುರ್ಜಿಯಿಂದ ತಾವು ಇವತ್ತು ಒಂದು ಚಾಲನೆಯನ್ನು ಮಾಡಿದ್ದಾರೆ. ಅವರು ಇವತ್ತು ಯಾವುದೇ ಒಂದು ಕಾರಣಕ್ಕೂ ಅವರು ನಮಗೆ ಸಿಗಲ್ಲ ಹಾಗೆ ಹೀಗೆ ಅನ್ನೋದೊಂದು ತುಂಬ ಒಂದು ದೂರದ ಮಾತು. ನಮ್ಮ ಸಂಡೂರಿನ ಶಾಸಕಿಯವರು ಯಾವಾಗಲೂ ನಮ್ಮ ಕೈಗೆ ಸಿಗ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾರೆ. ನಮ್ಮ ಸಂಡೂರಿನ ಒಂದು ಸ್ವಚ್ಛತೆ ಬಗ್ಗೆ ಅವರು ತುಂಬ ಒಂದು ಕಾಳಜಿಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಂದೇಳಿ ನಾನು ಈ ಮೂಲಕ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಸೀಯಿಂಗ್ ದಿಸ್ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ which was slogan by Mahatma Gandhi in 1942, and now we have to protect the forest environment and the wildlife and also the environment, and also to keep the medicinal plants here and around Sandur. It gives me a very good sensation and also very good beautiful scenery. And therefore we are pleasured with this to implement this program by Annapurna Madam, the Tukaram's missus, and it was implemented by her and encouraged by many of the officials like Forest Department and the municipality, everything. Therefore it gives me a great pleasure in see these occasions, and we are to also encourage as a public. ಹೌದೇ ಕೈ ಹಾಕ್ರಿ ಇನ್ನೂ ಬರ ಮುಂಜಾನೆಗೆ ಚೇಂಜ್ ಅದಾವ ಇರ್ಬೇಕು ಕಡಿತಾವ
ನಮಸ್ಕಾರ, ನನ್ನ ಹೆಸರು ನಂದಳ್ಳಿ ಮಂಜುನಾಥ್ ಅಂತ, ಬಳ್ಳಾರಿ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರು. ಇವತ್ತಿನ ದಿನ ನಾವೇನು ಬೆಳಗ್ಗೆಯಿಂದ ಶ್ರಮದಾನ ಮಾಡಿದ್ದೀವಿ, ಜೊತೆಗೆ ನಮ್ಮ ಶಾಸಕರು ಮತ್ತು ನಮ್ಮ ಯುವ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ಎಲ್ಲರ ಜೊತೆಗೂಡಿ ನಾವಿವತ್ತು ಒಂದು ಶ್ರಮದಾನ ಕಾರ್ಯಕ್ರಮ ಮಾಡಿದ್ದೀವಿ. ಬೆಳಗ್ಗೆಯಿಂದ ನಮ್ಮ ಶಾಸಕರು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಒಂದು ಈ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದರೆ ಏನೋ ಒಂದು ವಿಶೇಷವಾಗಿ ಹೊಸ ಹೊಸ ಆಯೋಜನೆಗಳನ್ನು ಹಾಕ್ಕೊಂಡು ಒಂದು ಸ್ವಚ್ಛತೆ ಬಗ್ಗೆ ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ. ಮತ್ತು ಒಂದು ಹಸಿರು ಒಂದು ಪ್ಲಾಸ್ಟಿಕ್ ಮುಕ್ತ ಒಂದು ಸಂಡೂರನ್ನು ಮಾಡುವ ಒಂದು ಗುರಿ ಹೊಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶ ಮುಖ್ಯವಾಗಿ ಜನರ ಜೊತೆಗೆ ಬೆರೆಯುವಂಥ ಕಾರ್ಯಕ್ರಮ. ಜನರ ಜೊತೆಗೆ ಎಲ್ಲರ ಜೊತೆಗೆ ಬೆಳಗ್ಗೆಯಿಂದ ನೋಡಿ 6 ಗಂಟೆಯಿಂದ ಅವ್ರು ಬಂದುಬಿಟ್ಟು ನಮ್ಮ ಜೊತೆಗೆ ಟಿಫಿನ್ ಮಾಡಿ ಎಲ್ಲ ನಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡಿ ಎಲ್ಲ ಕಷ್ಟ ಸುಖಗಳೆಲ್ಲ ಆಲಿಸಿ ಎಲ್ಲರನ್ನು ಬಂದು ಅವ್ರ ಕಷ್ಟಗಳಿಗೆ ಶೀಘ್ರವಾಗಿ ಸ್ಪಂದಿಸಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಏನೇ ಕಷ್ಟಗಳಿದ್ರು ಅವ್ರಿಗೆ ಇಮಿಡಿಯೇಟ್ ಕೆಲಸಗಳು ಫೋನ್ಗಳ ಮುಖಾಂತರ ಅಧಿಕಾರಿಗಳ ಮುಖಾಂತರ ಕರೆಸಿ ಇಮಿಡಿಯೇಟ್ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಹಸಿರು, ಪ್ಲಾಸ್ಟಿಕ್ ಮುಕ್ತ, ಸ್ನೇಹಮಹಿ ಅಂದರೆ ಫ್ರೆಂಡ್ಲಿ MLA ಇಮಿಡಿಯೇಟ್ ಸಿಗ್ತಾರೆ, ಇಮಿಡಿಯೇಟ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತಾರೆ, ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿರ್ತಕ್ಕಂಥ ಸಂಡೂರಿನ ಶಾಸಕರಾದ ಅನ್ನಪೂರ್ಣ ಮೇಡಮ್ ಅವರಿಗೆ ಇಂಥ ಕಾರ್ಯಕ್ರಮಗಳು ವೀಕ್ಲಿ ಒನ್ಸ್ ಮಂತ್ಲಿ ಒನ್ಸ್ ಮಾಡಿದ್ರೆ ನಾವು ಅವ್ರ ಜೊತೆಗೆ ಎನಿ ಟೈಮ್ ಅವ್ರ ಜೊತೆಗೆ ಇರ್ತೀವಿ. ನಾವು ಕೂಡ ಅವರಿಗೆ ಕೈಲಾದಷ್ಟು ನಾವು ಕೂಡ ಜೊತೆಗೆ ಇದ್ದು ಮುಂದೆ ಹೋಗ್ತೀವಿ. ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡಿರಿ, ನಿಮ್ಮ ಜೊತೆ ನಾವು ಇರ್ತೀವಿ. ನಾವು ಶಾಸಕರನ್ನು ಪಡೆದ ನಮ್ಮ ಸಂಡೂರು ತಾಲೂಕು ಮತ್ತು ಸಂಸದರನ್ನು ಪಡೆದ ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆ ನಾವು ಹೆಮ್ಮೆ ಪಡ್ತೀವಿ. ನಮಸ್ಕಾರಗಳು. ನನ್ನ ಹೆಸರು ಬಸವರಾಜ್ ಬ್ರೂಸ್ಲಿ ಅಂತೇಳಿ, ಸಂಡೂರು ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಇಂದು ತಾಯಂದಿರ ದಿನದಂದು ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ನೇತೃತ್ವದಲ್ಲಿ ಈ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಆಗಿರುವುದರಿಂದ ನಾವು ಈ ಮೂಲಕ ತಮಗೆ ಮೆಸೇಜ್ ಕೊಡುವುದೇನೆಂದರೆ, ನಮ್ಮ ಸಂಡೂರಿನ ತಾಲೂಕಿನ ಮಹಿಳೆಯರು ನಮ್ಮ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರ ಆ ವಯಸ್ಸಿನಲ್ಲಿ ಮಾಡ್ತಕ್ಕಂಥ ಈ ಪರಿಸರ ಸಂರಕ್ಷಣೆ ಕೆಲಸವನ್ನು ತಾವೆಲ್ಲರೂ ಆಲೋಚನೆ ಮಾಡಿ ಈ ಸಂಡೂರ ಪರಿಸರವನ್ನು ಉಳಿಸುವಂಥ ಕೆಲಸ ತಾವುಗೂಡಿ ಮಾಡಬೇಕು. ಅದೇ ರೀತಿಯಾಗಿ ಯೂತ್ ಆಗಿರ್ತಕ್ಕ ಹುಡುಗರು ಗುಡಿಮೆ ತಾವು ಇಲ್ಲಿ ಬಂದು ಕೆಲವಲ್ಲಿ ಸಣ್ಣ ಪುಟ್ಟ ದುಶ್ಚಟಗಳು ಮಾಡುವುದನ್ನು ತಮಗೆ ಅನುಕೂಲ ರೀತಿಯಲ್ಲಿ ಮಾಡಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ತಾವು ಇಲ್ಲಿ ಬಿಸಾಡುವಂಥ ಈ ಸಣ್ಣ ಪುಟ್ಟ ತ್ಯಾಜ್ಯ ವಸ್ತುಗಳಿಂದ ಬೇರೆಯವರಿಗೆ ತೊಂದರೆ ಉಂಟಾಗುತ್ತದೆ. ಹಾಗೆ ಈ ಕೆಲಸವನ್ನು ಕೈಗೊಂಡಿರ್ತಕ್ಕಂಥ ನಿಮ್ಮೆಲ್ಲ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ನಮ್ಮೆಲ್ಲ ಪರವಾಗಿ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಡೂರು ಹಸಿರೇ ಉಸಿರು